ಇನ್ನು ಎಷ್ಟೋ ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ ದಟ್ SIT ತನಿಖೆ ಇನ್ನೂ ಕೂಡ ಮುಂದುವರೆದಿದೆ ಅಂತ ಹೇಳಿ. ಎಷ್ಟೋ ಜನ ಅನ್ಕೊಂಡಿದ್ದಾರೆ ಬುರುಡೆ ಪ್ರಕರಣ ನಿಂತು ಹೋಯಿತು ಅಂತ. ಆದರೆ SIT ಮಾತ್ರ ಇದನ್ನು ಪ್ರೊಲಾಂಗ್ ಮಾಡ್ತಾನೇ ಇದೆ. ಹಾಗೂ ಅದರ ಮುಂದುವರೆದ ಭಾಗವಾಗಿ ಇವತ್ತು SIT ಕಚೇರಿಗೆ ಆರೋಪಿ ಚಿನ್ನಯ್ಯ ಸಹೋದರಿ ರತ್ನ ಎಂಟ್ರಿ ಕೊಟ್ಟಿರೋದು. ಮಾಧ್ಯಮಗಳನ್ನು ಕಂಡ ಕೂಡಲೇ SIT ಕಚೇರಿ ಒಳಗಡೆ ಓಡ್ ಹೋಗಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ಮುಖ ಮುಚ್ಚಿಕೊಂಡು ಅವರು ಓಡ್ ಹೋಗಿರೋದು ಆ್ಯಂಡ್ ಆ ವಿಜುವಲ್ಸ್ ಕೂಡ ಕ್ಯಾಪ್ಚರ್ ಆಗಿದೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಫಂಡಿಂಗ್ ಆಗಿದೆಯಾ ಹಾಗಿದ್ರೆ ಅದರ ಕುರಿತಾಗಿ SIT ಅಧಿಕಾರಿಗಳು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಅದರ ಭಾಗವಾಗಿಯೇ ಅವರ ಸಹೋದರಿ ರತ್ನ ಅವ್ರನ್ನ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟು ಕರೆಸಿರೋದು. ಸೊ ಅದೇ ಥರ ಅವರು ಹಾಜರಾಗಿದ್ದಾರೆ. ಆದರೆ ಮಾಧ್ಯಮದವ್ರನ್ನ ನೋಡಿದ ತಕ್ಷಣ ಮುಖ ಮುಚ್ಚಿಕೊಂಡು ನೋಡಿ ಯಾವ ಸ್ಪೀಡ್ನಲ್ಲಿ ಅವರು SIT ಕಚೇರಿ ಒಳಗಡೆ ಓಡ್ ಹೋಗ್ತಿದ್ದಾರೆ ಅಂಥೇಳಿ. ಏನೂ ಪ್ರಶ್ನೆ ಮಾಡಿಲ್ಲ, ಏನು ಕೇಳಲೂ ಇಲ್ಲ. ಕ್ಯಾಮ್ರಾಗಳನ್ನ ನೋಡಿದ ತಕ್ಷಣವೇ ಈ ರೀತಿ ಸ್ಪ್ರಿಂಟ್ ಮಾಡಿರೋದು. ಸೊ ಫಂಡಿಂಗ್ ಆಗಿದೆಯಾ, ಆಗಿದ್ರೆ ಯಾವ ಮೂಲದಿಂದ ಆಗಿದೆ, ವಿದೇಶಿ ಫಂಡಿಂಗ್ ಇದೆಯಾ, ವಿದೇಶಿ ಹಣ ಬಳಕೆ ಆಗಿದೆಯಾ ಈ ಒಂದು ಷಡ್ಯಂತ್ರದಲ್ಲಿ, ಎಲ್ಲದರ ಕುರಿತಾಗಿ SIT ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿಯೇ ಹಲವರಿಗೆ ನೋಟಿಸನ್ನು ಕೊಟ್ಟು ಇವತ್ತು ಬೆಳಗ್ಗೆ ತಾನೇ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಕೂಡ ಒಂದು ವಿಚಾರಣೆಗೆ ಹಾಜರಾಗಿದ್ದರು. ಆ್ಯಂಡ್ ಈಗ ರತ್ನಮ್ಮ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದರ ಕುರಿತಾಗಿ ಕಿರಣ್, ಯಾವೆಲ್ಲ ಅಂಶಗಳನ್ನ ಆಧರಿಸಿ ಈಗ ನೋಟಿಸ್ ಕೊಟ್ಟು ಅವರ ಸಹೋದರಿ ರತ್ನ ಜೊತೆಗೆ ಅವರ ಪತ್ನಿ ಮಲ್ಲಿಕಾನ SIT ಅಧಿಕಾರಿಗಳು ವಿಚಾರಣೆ ಕರೆದಿದ್ದಾರೆ? ಕಿರಣ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಸಂಪರ್ಕ ಸಾಧ್ಯವಾಗ್ತಿಲ್ಲ ಅಂತ ಭಾವಿಸ್ತೀನಿ. ಸೊ ಇವತ್ತು ವಿದೇಶಿ ಹಣ ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದೆಯಾ, ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದರ ಕುರಿತಾಗಿ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರ ಭಾಗವಾಗಿಯೇ ಚಿನ್ನಯ್ಯ ಅವರ ಪತ್ನಿ ಮಲ್ಲಿಕಾ ಜೊತೆಗೆ ಅವರ ಸಹೋದರಿ ರತ್ನ ಇವರನ್ನು ನೋಟಿಸ್ ಕೊಟ್ಟು ಈಗ ವಿಚಾರಣೆಗೆ ಅವರು ಕರೆದಿರೋದು ಆ್ಯಂಡ್ ಅದೇ ಥರ ಅವರು ಹಾಜರಾಗಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ವಿದೇಶಿ ಹಣ ಇದರಲ್ಲಿ ಯೂಸ್ ಆಗಿದೆಯಾ ಇಲ್ವಾ ಅನ್ನೋದರ ಕುರಿತಾಗಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಆದರೆ ಯಾವ ಆಧಾರದ ಮೇಲೆ ಅವರ ಪತ್ನಿ ಮಲ್ಲಿಕಾ ಜೊತೆಗೆ ಆರೋಪಿ ಚಿನ್ನಯ್ಯ ಅವರ ಸಹೋದರಿ ರತ್ನ ಅವ್ರನ್ನ ಈ ವಿಚಾರಣೆಗೆ ಕರೆದಿರೋದು ಅಂತ? ಈಗ ಈ SIT ಅಧಿಕಾರಿಗಳು ಏನು ಈ ಬುರುಡೆ ಪ್ರಕರಣ ಇದೆ, ಹಾಗೆಯೇ ಶವಭೂತಿಕ ಪ್ರಕರಣ, ಈ ಎರಡೂ ಪ್ರಕರಣಗಳಲ್ಲಿ ಈಗಾಗಲೇ ತನಿಖೆ ಆರಂಭ ಮಾಡಿದ್ದಾರೆ. ತನಿಖೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಹಲವಾರು ವಿಚಾರಣೆ ನಡೆಸಲಾಗಿದೆ. ಚಿನ್ನಯ್ಯ ಈಗಾಗಲೇ ಜೈಲಲ್ಲಿದ್ದಾನೆ. ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಫಂಡಿಂಗ್ ಆಗಿರೋ ಬಗ್ಗೆ ಈಗಾಗಲೇ ಮಹತ್ವದ ಮಾಹಿತಿಗಳನ್ನು ಈಗಾಗಲೇ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಕೆಲವು ಬ್ಯಾಂಕ್ ಡೀಟೇಲ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ಚೆನ್ನಯ್ಯನ ಅಕೌಂಟ್ ಹಾಗೆಯೇ ಚೆನ್ನಯ್ಯನ ಪತ್ನಿಯ ಅಕೌಂಟ್ಗೆ ಹಣ ಬಂದಿರೋದು ಈಗಾಗಲೇ ಪತ್ತೆ ಮಾಡಿರುವಂಥದ್ದು SIT ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹಲವಾರು ಜನರ ಸ್ಟೇಟ್ಮೆಂಟ್ಗಳನ್ನು ಈ ಫಂಡಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಜನರ ಈಗಾಗಲೇ ವಿಚಾರಣೆ ನಡೆಸಲಾಗಿದೆ. ಅವರ ಸ್ಟೇಟ್ಮೆಂಟ್ ಕೂಡ ಪಡೆಯಲಾಗಿದೆ. ತಿಮರೋಡಿಯ ಇಬ್ಬರು ಬೆಂಬಲಿಗರ ಈಗಾಗಲೇ ಅವರನ್ನು ಕರೆಸಿ ಅದರ ಬಗ್ಗೆ ಫಂಡಿಂಗ್ ಮಾಡೋರ ಬಗ್ಗೆ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡಿರುವಂಥದ್ದು. ಹಾಗೆಯೇ ಮಟ್ಟಣ್ಣನವರ ಅವರ ಪತ್ನಿಯನ್ನು ಕೂಡ ಈ ಒಂದು ಫಂಡಿಂಗ್ ಬಗ್ಗೆನೇ ವಿಚಾರಣೆ ನಡೆಸಲಾಗಿರುವಂಥದ್ದು. ಈಗ ಚೆನ್ನಯ್ಯನ ಪತ್ನಿ ಮಲ್ಲಿಕಾ ಹಾಗೆಯೇ ಸಹೋದರಿ ರತ್ನ ಅವರನ್ನ ಕರೆಸಿ ಈ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ಅಧಿಕಾರಿಗಳು ತಮಿಳುನಾಡಿಗೆ ತೆರಳಿ ಪತ್ನಿ ಮಲ್ಲಿಕಾ ಹಾಗೆಯೇ ರತ್ನ ಅವರ ಸ್ಟೇಟ್ಮೆಂಟ್ ಅಂತ ಪಡ್ಕೊಂಡಿದ್ದಾರೆ. ಆದರೂ ಕೂಡ ಮತ್ತಷ್ಟು ಕೆಲವು ಮಾಹಿತಿಗಳು ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅವರ ಸ್ಟೇಟ್ಮೆಂಟ್ ಅನ್ನು ರೆಕಾರ್ಡ್ ಮಾಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಅವರನ್ನು ಕರೆಸಿರುವಂಥದ್ದು. ಈಗಾಗಲೇ ಒಂದು ಹಂತದಲ್ಲಿ 3.5 ಲಕ್ಷದಷ್ಟು ಹಣ ಬಂದಿರುವಂಥದ್ದು ಈಗಾಗಲೇ ಪತ್ತೆಯಾಗಿರುವಂಥದ್ದು. ಇನ್ನಷ್ಟು ಹಣ ಬಂದಿರುವ ಬಗ್ಗೆ ಮಾಹಿತಿ ಇದೆ. ಹಾಗೆಯೇ ಕ್ಯಾಶ್ ರೂಪದಲ್ಲಿ ಹಣಗಳು ಬಂದಿರುವ ಬಗ್ಗೆ ಮಾಹಿತಿ SIT ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.